ಬಿಜೆಪಿ ವಿರುದ್ಧ ಜನಾರ್ದನ ರೆಡ್ಡಿ ಪದೇ ಪದೇ ಟೀಕೆ ಮಾಡ್ತಾನೆ ಇದ್ದಾರೆ. ಕೇಸರಿ ಪಡೆ ವಿರುದ್ಧ ಕೆರಳಿ ಕೆಂಡುವಾಗ್ಬಿಟ್ಟಿದ್ದಾರೆ ಜನಾರ್ದನ ರೆಡ್ಡಿ ಅವರು. ಶ್ರೀರಾಮುಲು ಸೇರಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ರೆಡ್ಡಿ. ನಾನು ಬೆಳೆಸಿದ ಸ್ನೇಹಿತರು ಪಕ್ಷವೂ ಕೂಡ ನನಗೆ ಅನ್ಯಾಯ ಮಾಡಿದೆ. ಯಾರಿಗಾದ್ರೂ ದುರಹಂಕಾರ ಬಂದಾಗ ಕೆಳಗೆ ಬೀಳಲೇಬೇಕು. ದುರಹಂಕಾರದ ನಿರ್ಧಾರಗಳೇ ಬಿಜೆಪಿ ಸೋಲಿಗೆ ಕಾರಣ. ಕೊಪ್ಪಳದಲ್ಲಿ ಬಿಜೆಪಿ ವಿರುದ್ಧ ಜನಾರ್ದನ ರೆಡ್ಡಿ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ವಿಧಾನಸಭಾ ಚುನಾವಣಾ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೂ ಪದೇ ಪದೇ ಬಿಜೆಪಿಯ ನಿರ್ಧಾರಗಳು ನಿಲುವುಗಳನ್ನ ವಿರೋಧಿಸ್ತಾ ಇದ್ದಾರೆ. ಜೊತೆಗೆ ಆಪ್ತ ಸ್ನೇಹಿತ ರಾಮ ಲಕ್ಷ್ಮಣ ಅಂತ ಕರೆಸ್ಕೊಳ್ತಾ ಇದ್ರು ರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರು. ಇಲ್ಲಿ ರಾಮುಲು ವಿರುದ್ಧವೂ ಕೂಡ ಮಾತನಾಡಿದ್ದಾರೆ. ನಿನ್ನೆ ತಾನೇ ಕಾಂಗ್ರೆಸ್ ಪರವಾಗಿ ಜನಾರ್ದನ ರೆಡ್ಡಿ ಅವರು ಮಾತನಾಡಿದ್ರು. ಅಂದ್ರೆ ಅಯೋಧ್ಯೆಗೆ ಹೋಗದೆ ಇರೋದಕ್ಕೆ ಕಾಂಗ್ರೆಸ್ನ ನಿರ್ಧಾರವನ್ನ ಅವರು ಸಮರ್ಥಿಸಿಕೊಂಡಿದ್ರು. ಅದು ಅವರವ್ರ ಇಷ್ಟ, ಅವರ ಭಾವನೆಗೆ ತಕ್ಕಂತ ಅವರು ಮಾಡಬಹುದು ಅಂತ ಹೇಳಿದ್ರು. ಈಗ ಬಿಜೆಪಿಯ ವಿರುದ್ಧ ಹರಿಹಾಯ್ದಿದ್ದಾರೆ. ದುರಹಂಕಾರ ಬಂದ ಮೇಲೆ ಆ ಮನುಷ್ಯ ಕೆಳಗೆ ಬೀಳಲೇಬೇಕು, ಅದು ಯಾರೇ ಆಗಲಿ ಕೂಡ. ಸೊ ಹಾಗಾಗಿ ಅದು ಒಬ್ಬರು ಅಂತಲ್ಲ, ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಮಂದಿ ಆ ದುರಹಂಕಾರದಿಂದ ಮೆರೆದವರೆಲ್ಲರೂ ಕೂಡ ಕೆಳಗೆ ಬಿದ್ದಿರೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಹಾಗಂತಲ್ಲ, ನಾನು ಎಲ್ರಿಗೂ ನನ್ನನ್ನು ಸೇರಿಕೊಂಡು ಯಾರಿಗೂ ಕೂಡ ಯಾವತ್ತೂ ಕೂಡ ನಾನು ಪ್ರತ್ಯೇಕವಾಗಿ ಇವರು ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ನಾನು ಬೆಳೆಸಿರುವಂಥ ವ್ಯಕ್ತಿಗಳಾಗಿರ್ಬೋದು, ನನ್ನ ಒಡೆ ಹುಟ್ಟಿದ ಅಣ್ಣ ತಮ್ಮಂದಿರೇ ಆಗಿರ್ಬೋದು, ನಾನು ಬೆಳೆಸಿರುವಂಥ ಭಾರತೀಯ ಜನತಾ ಪಕ್ಷನೂ ಆಗಿರ್ಬೋದು. ನಾನು ಒಬ್ಬನೇ ಅಂತಲ್ಲ, ಲಕ್ಷಾಂತರ ಕಾರ್ಯಕರ್ತರ ಜೊತೆ ನಾನು ಬೆಳೆಸಿರ್ಬೋದು. ಅದರಲ್ಲಿ ಹೆಚ್ಚು ನನ್ನ ಪಾಲಿದೆ ಅನ್ನುವಂಥ ಒಂದು ವಿಚಾರ ಇಡೀ ರಾಜ್ಯನೇ ಮಾತಾಡ್ತಾರೆ. ಹಾಗಾಗಿ ಎಲ್ಲರೂ ಇವತ್ತು ನನಗೆ ಏನು ಆಗಿದೆ, ಏನು ಮಾಡಿದ್ದಾರೆ ಅನ್ನೋದು ನಿಮ್ಮ ಕಣ್ಮುಂದೆನೇ ಇದೆ. ಹಾಗಾಗಿ ಇದರಲ್ಲಿ ಒಬ್ಬರನ್ನೇ ನಾವು ಯಾಕೆ ದೂಷಣೆ ಮಾಡಬೇಕು? ಇದರಲ್ಲಿ ಎಲ್ಲರೂ ಪಾತ್ರಧಾರಿಗಳಾಗ್ತಾರೆ. 100ಕ್ಕೆ 100 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸೋಲೋದಕ್ಕೆ ಪಕ್ಷದ ಒಂದು ಹಿರಿಯರ ನಾಯಕರ ಒಂದು ದುರಹಂಕಾರದ ನಿರ್ಧಾರಗಳೇ ಪಕ್ಷ ಸೋಲಿಕ್ಕೆ ಕಾರಣ. ಬಟ್ ಏನಂತಂದರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ. ಇತ್ತೀಚೆಗೆ ಜನಾರ್ದನ ರೆಡ್ಡಿ ಅವರು ಬಿಜೆಪಿಯ ವಿರುದ್ಧ ಹರಿಹಾಯ್ತಾ ಇರೋದು ಜಾಸ್ತಿ ಆಗ್ತಾ ಇದೆ. ನಿನ್ನೆ ತಾನೇ ಕಾಂಗ್ರೆಸ್ ಪರವಾಗಿ ಒಂದು ರೀತಿಯಾದಂಥ ಸಾಫ್ಟ್ ಕಾರ್ನರ್ ಇದೆಯೇನೋ ಅನ್ನುವಂಥ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ರಾಮುಲು ವಿರುದ್ಧವೂ ಕೂಡ ಜನಾರ್ದನ ರೆಡ್ಡಿಗೆ ಬೇಸರ ಆಗಿದೆ. ಸೊ ಇದು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಏನೆಲ್ಲ ಆಗಬಹುದು ಅಂತ ನೀತಿ ಖಂಡಿತಲೂ ಕೂಡ ಇತ್ತೀಚೆಗೆ ಏನಂತಂದ್ರೆ ವಿಜಯೇಂದ್ರ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಆಗ್ತದಂತೆ ಬಹಳಷ್ಟು ಅಂದ್ರೆ ಚರ್ಚೆಗಳು ಕೂಡ ಬಂದಿದ್ವು, ಮುನ್ನೆಲೆಗೆ ಬಂದಿತ್ತು. ಕಾರಣ ಏನಂತಂದ್ರೆ ಜನಾರ್ದನ ರೆಡ್ಡಿ ಅವರು ಬಿಜೆಪಿ ಪಕ್ಷಕ್ಕೆ ಕದ ತಟ್ತಾರೆ. ವಿಜಯೇಂದ್ರ ಅವ್ರನ್ನು ಹೇಗಾದ್ರೂ ಮಾಡಿ ಜನಾರ್ದನ ರೆಡ್ಡಿ ಅವ್ರನ್ನ ಬಿಜೆಪಿ ಪಕ್ಷಕ್ಕೆ ಕರೆತನ್ನೋ ನಿಟ್ಟಿನಲ್ಲಿ ಸ್ಟ್ರಾಂಗ್ ಮಾಡ್ತಾರಂತೆ. ಆದ್ರೆ ಇದೀಗ ಬಹಳಷ್ಟು ಬಿಜೆಪಿಯಿಂದ ಬಹಳಷ್ಟು ಅಂತರ ಕಾಯ್ದುಕೊಳ್ಳುವಂತ ಸ್ಥಿತಿ ಜನಾರ್ದನ ರೆಡ್ಡಿ ಅವರು ಮಾತಿನಲ್ಲಿ ಕೇಳಿ ಬಂದಿರುವಂತದ್ದು. ಕಾರಣ ಎಂತಂದ್ರೆ ನಿನ್ನೆ ತಾನಂದ್ರೆ ಏನ್ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ನಿರ್ಧಾರದ ಪರವಾಗಿ ಸಮರ್ಥನೆ ಮಾಡ್ಕೊಂಡ್ರು. ಶ್ರೀರಾಮದ ಮಂದಿರ ಉದ್ಘಾಟನೆ ವೇಳೆಯಲ್ಲಿ ಇಲ್ಲ ಅವ್ರವ್ರ ಇಷ್ಟ, ಅವ್ರವ್ರ ಮನಸ್ಸಿಗೆ ಯಾವ ದೇವರು ಬುದ್ಧಿ ಕೊಡ್ತಾನೆ ಅವ್ರು ಹೋಗ್ಬೋದು ಬಿಡ್ಬೋದು ಅಂತ ಹೇಳಿ ಸಾಫ್ಟ್ ಕಾರ್ನರ್ ಆಗಿ ಮಾತಾಡಿರುವಂತದ್ದು. ಇದೇ ರೀತಿಯಾಗಿ ಇದೀಗ ಸ್ವತಃ ತಮ್ಮ ಕುಚುಕು ಅಂದ್ರೆ ಸ್ನೇಹಿತರು ಅಂತ ಹೇಳ್ಬೋದು, ಅದರ ಜೊತೆಗೆ ತಮ್ಮ ಸ್ನೇಹಿತರು, ಅದರ ಜೊತೆಗೆ ಅವರ ರಾಮ ಲಕ್ಷ್ಮಣ ಇದ್ದಂತ ಸ್ವತಃ ರಾಮುಲು ಅವರ ವಿರುದ್ಧ ಹೊತ್ತು ಕೆಂಡಕಾರ ಇರ್ತದೆ. ಅದರ ಜೊತೆಗೆ ಏನು ತಾವು ಕಟ್ಟಿದಂತ ಬಿಜೆಪಿ ಪಕ್ಷ ವಿರುದ್ಧ ನೇರವಾಗಿ ವಾಗ್ದಾಳಿ ಮಾಡಿರುವಂತದ್ದು. ಹೌದು, ಬಿಜೆಪಿ ಪಕ್ಷದಲ್ಲಿ ಬಹಳಷ್ಟು ನಾಯಕರು, ಹಿರಿಯ ನಾಯಕರು ಮತ್ತು ನಾಯಕರ ದುರಂಕಾರದಿಂದಾಗಿ ಬಿಜೆಪಿ ಪಕ್ಷ ಸೋತಿರುವಂತದ್ದು. ಅದರ ಜೊತೆಗೆ ರಾಮುಲು ಅವರು ಒಂದು ಕೆಲವೊಂದಿಷ್ಟು ಸ್ನೇಹಿತರು ಹೇಳ್ಬೋದು, ಅದರ ಜೊತೆಗೆ ಕೆಲವೊಂದಿಷ್ಟು ನಾಯಕರು ಕೂಡ ಈಗಾಗಲೇ ಕೆಳಗೆ ಬಿದ್ದು ಮಣ್ಣಾಗಿದ್ದಾರೆ ಅಂತ ಹೇಳಿರುವಂತ. ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನಾದ್ರೆ ರಾಮುಲು ಅವರು ಸೋತಿದ್ರು, ಅದು ಅವರು ಪರೋಕ್ಷವಾಗಿ ಈ ಹೇಳಿಕೆ ನೀಡಿರುವಂತದ್ದು. ಅಂದ್ರೆ ಬಹಳಷ್ಟು ನಾಯಕರು ದುರಂಕದಲ್ಲಿ ಮೆರಿತಾ ಇದ್ರು, ಅವರು ಈಗಾಗಲೇ ಕೆಳಗೆ ಬಿದ್ದಿದ್ದಾರೆ ಅಂತ ಹೇಳುವಂತದ್ದು. ಅದಕ್ಕೆ ಬಿಜೆಪಿ ಪಕ್ಷದ ನಾಯಕರು ಮತ್ತು ಹಿರಿಯರ ನಾಯಕರ ಒಂದು ದುರಂಕಾರ ವರ್ತನೆಯಿಂದಾಗಿ ಈಗ ಬಿಜೆಪಿ ಪಕ್ಷ ಸೋತಿದೆ. ಆ ಕಾರಣಕ್ಕಾಗಿ ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗಂಗಾವತಿಯಲ್ಲಿ ಕೆಆರ್ಪಿಪಿ ಪಕ್ಷದಿಂದ ಗೆದ್ದೆ, ಏನ್ 3ನೇ ಸ್ಥಾನಕ್ಕೆ ಬಿಜೆಪಿ ಪಕ್ಷ ತಳ್ಳಲ್ಪಟ್ಟಿತ್ತು. ಅದೇ ರೀತಿ ಕೂಡ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಕೂಡ 3ನೇ ಸ್ಥಾನಕ್ಕೆ ಬಿಜೆಪಿ ಪಕ್ಷ ತಳ್ಳಲ್ಪಡುತ್ತೆ. ಅಲ್ಲಿ ಕೆಆರ್ಪಿಪಿ ಪಕ್ಷ ಅಂದ್ರೆ ಅಭ್ಯರ್ಥಿ ಗೆಲ್ಲುತ್ತೆ ಅಂತೇಳಿ ಒಂದು ದೊಡ್ಡ ಒಂದು ಮೆಸೇಜ್ ಅನ್ನ ನೀಡಿರುವಂತ. ಅದರ ಜೊತೆಗೆ ಪ್ರತಿ ಹಂತದಲ್ಲೂ ಕೂಡ ಇವತ್ತು ಬಿಜೆಪಿ ಸಂಸದರ ವಿರುದ್ಧ, ಬಿಜೆಪಿ ಮಾಜಿ ಶಾಸಕರ ವಿರುದ್ಧ ಹಂತವಾಗಿ ಅವರು ವಾಗ್ದಾಳಿ ಮಾಡ್ತಾ ಇದ್ದಾರೆ. ಒಂದು ಇವರು ಮಾತನಾಡಿದ ಶೈಲಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ
ಇವರು ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷದ ಜೊತೆಗೆ ಹೋಗುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವರು ಕೆಆರ್ಪಿ ಪಕ್ಷದ ಒಂದು ಅಭ್ಯರ್ಥಿನ ಹಾಕಿ ಬಿಜೆಪಿ ಪಕ್ಷಕ್ಕೆ ಸೋಲಿಸುವ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಒಂದು ಮಾತುಗಳು ಕೇಳಿಬಂದಿತ್ತು. ಅದರ ಜೊತೆಗೆ ಹೇಗಾದ್ರೂ ಮಾಡಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ತರುವಂತ ನಿಟ್ಟಿನಲ್ಲೂ ಕೂಡ ಕೆಲಸ ಆಗ್ಬೋದು. ಆ ಕಾರಣಕ್ಕಾಗಿ ಇದೀಗ ಜನಾರ್ದನ ರೆಡ್ಡಿ ಅವರ ನಡೆ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು. ನೀತಿ. ಓಕೆ, ಧನ್ಯವಾದ ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.